ಹಾಯ್ ಗಾಯ್ಸ್, ನಾನು ನಿಮ್ಮ ಶಿವರಾಜ್. ನಾನು ಇವತ್ತು ನಿಮಗೆ ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ವ್ಯಕ್ತಿಗಳ ಬಗ್ಗೆ ಅವರ ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವರ ಹೆಸರು ಕುವೆಂಪು. ಇವರ ಜನನ ಶಿವಮೊಗ್ಗ ಜಿಲ್ಲೆಯ ಕೊಪ್ಪಳಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರ ಕಾಲ 1904ರಲ್ಲಿ ಜನಿಸಿದರು. ಇವರ ಮರಣ 1994ರಲ್ಲಿ ಇವರ ಮರಣ ಹೊಂದಿದರು. ಇವರ ಕೃತಿ ಶ್ರೀ ರಾಮಾಯಣ ದರ್ಶನಂ. ಇವರ ಹೆಸರು ದ ರಾ ಬೇಂದ್ರೆ. ಇವರ ಜನನ ಧಾರವಾಡದಲ್ಲಿ ಜನಿಸಿದರು. ಕಾಲ 1896ರಲ್ಲಿ ಜನಿಸಿದರು. ಇವರ ಮರಣ 1986ರಲ್ಲಿ ಮರಣ ಹೊಂದಿದರು. ಇವರ ಕೃತಿ ಬಂದು 4 ತಂತಿ. ಇವರ ಹೆಸರು ಶಿವರಾಮ್ ಕಾರಂತ್. ಇವರ ಜನನ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟ್ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರ ಕಾಲ 1902ರಲ್ಲಿ ಜನಿಸಿದರು. ಇವರ ಮರಣ 1997ರಲ್ಲಿ ಮರಣ ಹೊಂದಿದರು. ಇವರ ಕೃತಿ ಬಂದು ಮುಖರ್ಜಿಯ ಕನಸುಗಳು. ಇವರ ಹೆಸರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಜನನ ಕೋಲಾರ ಜಿಲ್ಲೆಯ ಮಾಸ್ತಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಕಾಲ 1891ರಲ್ಲಿ ಜನಿಸಿದರು. ಇವರ ಮರಣ 1986ರಲ್ಲಿ ಇವರು ಮರಣ ಹೊಂದಿದರು. ಇವರ ಕೃತಿ ಬಂದ್ಬಿಟ್ಟು ಚಿಕ್ಕವೀರ ರಾಜೇಂದ್ರ. ಇವರು ವಿನಾಯಕ ಕೃಷ್ಣ ಗೋಕಾಕ್. ಇವರ ಹೆಸರು ಜನನ ಗೋಕಾಕ್ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಕಾಲ 1909ರಲ್ಲಿ ಜನಿಸಿದರು. ಇವರು 1992ರಲ್ಲಿ ಮರಣ ಹೊಂದಿದರು. ಕೃತಿ ಭಾರತ ಸಿಂಧು ರಶ್ಮಿ. ಇವರಿಗೆ ಕೃತಿ ಬಂದಿದೆ. ಇವರ ಹೆಸರು ಯುವ ಅನಂತಮೂರ್ತಿ. ಇವರ ಜನನ ಶಿವಮೊಗ್ಗ ಜಿಲ್ಲೆಯ ತೀರ್ಥ ಹಳ್ಳಿಯಲ್ಲಿ ಜನಿಸಿದರು. ಇವರ ಕಾಲ 1932ರಲ್ಲಿ ಜನಿಸಿದರು. ಇವರ ಮರಣ 2014ರಲ್ಲಿ ಇವರ ಮರಣ ಹೊಂದಿದರು. ಇವರ ಕೃತಿ ಸಮಗ್ರ ಸಾಹಿತ್ಯ. ಇವರ ಹೆಸರು ಗಿರೀಶ್ ಕಾರ್ನಾಡ್. ಇವರ ಜನನ ಮಹಾರಾಷ್ಟ್ರ. ಇವರ ಕಾಲ 1938ರಲ್ಲಿ ಜನಿಸಿದರು. ಇವರು ಬಂದಿರುವ ಕೃತಿ ಯಾವುದೆಂದರೆ ಸಮಗ್ರ ಸಾಹಿತ್ಯ. ಇವರು ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ. ಇವರು ನಾನು ನೋಡಿದಂದರೆ AK-47 ಅದರಲ್ಲಿ ನಟಿಸಿದ್ದಾರೆ ಮತ್ತು ರಣವಿಕ್ರಮ ಫಿಲ್ಮ್ಗಳಲ್ಲಿ ನಟಿಸಿದ್ದಾರೆ. ಇವರ ಹೆಸರು ಚಂದ್ರಶೇಖರ್ ಕಂಬಾರ್. ಇವರ ಜನನ ಕೋಡುಗೇರಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಕಾಲ 1937ರಲ್ಲಿ ಜನಿಸಿದರು. ಇವರ ಕೃತಿ ಸಮಗ್ರ ಸಾಹಿತ್ಯ. ಇವರು ಹಲವಾರು ರೀತಿ ಪದ್ಯಗಳು, ಗದ್ಯಗಳು ಬರೆದಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.